Okay friends, here is a task. How to make taskbar vertical or horizontal. ಒಂದು ಟಾಸ್ಕ್ ಬಾರ್ ಅನ್ನು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಮಾಡೋದು ಹೇಗೆ ಅಂತ. ಈಗಾಗಲೇ ವರ್ಟಿಕಲ್ ಆಗಿ ಹಾರಿಜಾಂಟಲ್ ಆಗಿ ಕೆಳಗಡೆ ಸ್ಟಾರ್ಟ್ ಇದು ಬಟನ್ ಇದೆ ಅಲ್ವಾ, ಅದರ ರೈಟ್ ಸೈಡ್ನಲ್ಲಿ ಇದೆ ಅಲ್ವಾ, ಇದನ್ನು ನಾವು ಟಾಸ್ಕ್ ಬಾರ್ ಅಂತ ಹೇಳ್ತೇವೆ. ಈಗಾಗಲೇ ಅದು ಹಾರಿಜಾಂಟಲ್ ಆಗಿದೆ. ಇದನ್ನು ನಾವು ವರ್ಟಿಕಲ್ ಆಗಿ ಮಾಡಬೇಕು. ವರ್ಟಿಕಲ್ ಮೀನ್ಸ್ ಈ ಭಾಗದಲ್ಲಿ ಬರಬೇಕು, ಲೆಫ್ಟ್ ಸೈಡ್ನ ಭಾಗದಲ್ಲಿ ಬಂದರೆ, ಅದು ಲಂಬವಾಗಿ ಬಂದರೆ ಅದನ್ನು ನಾವು ವರ್ಟಿಕಲ್ ಆಯಿತು ಅಂತ ಹೇಳ್ತೇವೆ. ಹೇಗೆ ಬರೋದು ಅಂತ ನೋಡಿ, ಇದು ಲಾಕ್ ಆಗಿದೆ, ಲಾಕ್ ದ ಟಾಸ್ಕ್ ಬಾರ್ ಲಾಕ್ ಆಗಿದೆ. ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ಅದು ಬರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ರೈಟ್ ಕ್ಲಿಕ್ ಆರ್ ಲೆಫ್ಟ್ ಕ್ಲಿಕ್ ಮಾಡಿ ನೋಡಿ ಒಂದ್ಸರಿ. ರೈಟ್ ಕ್ಲಿಕ್ಕು ಕೂಡ ಬ್ಲಾಕ್ ಆಗಿತ್ತು, ಲೆಫ್ಟ್ ಕ್ಲಿಕ್ಕು ಬರಲಿಲ್ಲ ಅಂತಂದರೆ ಶಿಫ್ಟ್ F10. ಸೊ ಶಿಫ್ಟ್ F10 ಬಂದಾಗ ಕೆಳಗಡೆ ನಿಮಗೆ ಅಲ್ಲಿ ಕಾರ್ನರಲ್ಲಿ ನಿಮಗೆ ವಿಂಡೋ ಕಾಣ್ತಾ ಇದೆ. ಸೊ ಆ್ಯರೋ ಕೀಯನ್ನು ಬಳಸ್ಕೊಂಡ್ಬಿಟ್ಟು ಲಾಕ್ ದ ಟಾಸ್ಕ್ ಬಾರ್ ಇದೆಯಲ್ಲ, ಅದನ್ನು ಅನ್ಲಾಕ್ ಮಾಡಿ. ಈಗ ಅನ್ಲಾಕ್ ಆಗಿದೆ, ಬೇಕಾದರೆ ಒಂದ್ಸರಿ ಚೆಕ್ ಮಾಡ್ಬೋದು. ಲಾಕ್ ದ ಟಾಸ್ಕ್ ಬಾರ್ ಇದ್ದಿದೆ ಅಲ್ವಾ, ಅದು ಕ್ಲಿಕ್ ಆಗಿದೆ, ಅನ್ಕ್ಲಿಕ್ ಆಗಿದೆ. ಈಗ ನೀವು ಈ ಟಾಸ್ಕ್ ಬಾರ್ ಮೇಲೆ ಬ್ಲ್ಯಾಂಕ್ ಇರ್ತಕ್ಕಂಥ ಜಾಗದಲ್ಲಿ ಕ್ಲಿಕ್ ಮಾಡಿ ನೀವು ಲೆಫ್ಟ್ ಸೈಡಿಗೆ ಬಿಟ್ಟರೆ ಅದು ವರ್ಟಿಕಲ್ ಆಗಿದೆ. ನೋಡಿ, ಇಲ್ಲಿ ವರ್ಟಿಕಲ್ ಆಗಿದೆ. ಟಾಸ್ಕ್ ಬಾರ್ ಕೆಳಗಡೆ ಇರ್ತಕ್ಕಂಥದ್ದು ಮೇಲ್ಗಡೆಗೆ ವರ್ಟಿಕಲ್ ಆಗಿ ಬಂದಿದೆ. ಎಗೇನ್ ಇಲ್ಲಿ ಲಾಕ್ ಆಗಿಲ್ಲ, ಹಾಗಾಗಿ ನಾವು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಡ್ರಾಪ್ ಮಾಡಿದರೆ ಅದು ಟಾಸ್ಕ್ ಬಾರು ಹಾರಿಜಾಂಟಲ್ ಆಗುತ್ತೆ. ಈಗ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಮಾಡೋದು ಹೇಗೆ ಟಾಸ್ಕ್ ಬಾರನ್ನು ತಿಳ್ಕೊಂಡಿದ್ದೀರಿ. ಇದು ಮತ್ತೆ ಜಂಪ್ ಆಗೋದು ಬೇಡ ಅನ್ನೋದಾದರೆ ಲಾಕ್ ದ ಟಾಸ್ಕ್ ಬಾರ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನೋಡಿ, ಇದು ಕ್ಲಿಕ್ ಆಗಿದೆ. ಈಗ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಎಳೆದ್ರೂ ಕೂಡ ಬರೋದಿಲ್ಲ. ಇಷ್ಟು ಸಾಕು ಅನಿಸ್ತದೆ. ಇದು ಟಾಸ್ಕ್ ಬಾರನ್ನು ವರ್ಟಿಕಲ್ ಮಾಡೋದು ಹೇಗೆ, ಹಾರಿಜಾಂಟಲ್ ಮಾಡೋದು ಹೇಗೆ ಅಂತ. ನೀವು ಲಾಕ್ ದ ಟಾಸ್ಕ್ ಬಾರನ್ನು ಅನ್ಕ್ಲಿಕ್ ಮಾಡಿಕೊಂಡೇ ನೀವು ಈ ಕೆಲಸ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.